ಮೈಸೂರಿನ ಕಂಬಳಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿರುವುದು ಅರ್ಥವಾಗದ ವಿಚಾರವಾಗಿದ್ದು, ಅಲ್ಲಿನ ಪರಿಸರ, ಜನರಿಗೆ ತೊಂದರೆ, ದಸರಾ ಸಂಸ್ಕೃತಿಗೆ ತದ್ವಿರುದ್ಧ ಇಂತಹ ನೈಜ ಕಾರಣಗಳಿದ್ದರೆ ವಿರೋಧಿಸುವುದರಲ್ಲಿ ಅರ್ಥವಿದೆ. ಇಲ್ಲದೇ ಇದ್ದರೆ ಯಾಕೆ ವಿರೋಧಿಸುತ್ತಿದ್ದಾರೆ ಎಂಬುದನ್ನಾದರೂ ತಿಳಿಸಲಿ. ಅದನ್ನು ಬಿಟ್ಟು ಬರೀ ರಾಜಕೀಯ ಕಾರಣಕ್ಕೆ ವಿರೋಧಿಸುವುದು ಸರಿಯಲ್ಲ ಎಂದು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಹೇಳಿದ್ದಾರೆ. ಅವರು ಪುತ್ತೂರಿನಲ್ಲಿ ಮಾತನಾಡಿ, ಮೈಸೂರು ದಸರಾದಲ್ಲಿ ಕಂಬಳ ನಡೆಸಲು ಮುಖ್ಯಮಂತ್ರಿಗಳು ಅನುಮತಿ ನೀಡಿ ಹೈಪವರ್ ಸಭೆ ನಡೆದು ಸಿದ್ಧತಾ ಕಾರ್ಯಗಳು ಆರಂಭಗೊಂಡಿದೆ. ದಸರಾದ ಜೊತೆಗೆ ಕಂಬಳ ಸೇರಿದರೆ ವಿಶೇಷ ಮೆರುಗು ಬರಲಿದ್ದು, ಅದನ್ನು ಬಿಟ್ಟು ಅಲ್ಲಿ ವಿರೋಧಿಸುವ ಯಾವುದೇ ಅಂಶಗಳು ಕಾಣುತ್ತಿಲ್ಲ. ದಸರಾದ ಸಾಂಸ್ಕೃತಿಕ ಆಚರಣೆಗಳ ಜೊತೆ ಲೇಸರ್ ಶೋ, ಯುವ ದಸರಾ, ಏರ್ ಶೋ ಮೊದಲಾದ ಅಂಶಗಳು ಸೇರಿಕೊಂಡಿದ್ದು, ಅದರ ಜೊತೆಗೆ ಕಂಬಳವು ಸೇರಿಕೊಂಡು ಮೆರುಗು ಹೆಚ್ಚುತ್ತದೆ. ಈಗಾಗಲೇ ಕಂಬಳಕ್ಕೆ ಶುಚಿತ್ವ ಕಾರ್ಯ, ಕರೆಯ ಕೆಲಸಗಳು ಆರಂಭವಾಗಿದೆ. ಶ್ರೀ ಚಾಮುಂಡೇಶ್ವರಿ ದೇವಿ ಧರ್ಮಸ್ಥಳ ಸುಬ್ರಹ್ಮಣ್ಯದ ಪ್ರಸಾದ ಹಾಕಿ ಮುಹೂರ್ತ ನೆರವೇರಿಸಿ ಜುಲೈ 20ರ ಬಳಿಕ ಪೂರ್ಣ ಪ್ರಮಾಣದ ಕೆಲಸ ಆರಂಭಗೊಳ್ಳುತ್ತದೆ. ಮುಂದೆ ಕೋಣಗಳ ಪ್ರಾಯೋಗಿಕ ಓಟವನ್ನು ಮಾಡಲಾಗುತ್ತದೆ. ಯಾರಿಗೂ ತೊಂದರೆಯಾಗದ ರೀತಿ 15 ಎಕರೆ ಪಾರ್ಕಿಂಗ್ ಜಾಗ, 20 ಎಕರೆ ಕಂಬಳಕ್ಕೆ ಜಾಗ ಇರಲಿದ್ದು, ಸ್ಟಾಲ್ಗಳು, 3 ವೇದಿಕೆಗಳು, ಕೋಣಗಳ ಝೋನ್ ಹೀಗೆ ಎಲ್ಲಾ ರೀತಿಯ ಮಾಸ್ಟರ್ ಪ್ಲಾನ್ ಮಾಡಲಾಗಿದೆ. ಮೈಸೂರು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಿಎಂ ಅನುಮತಿಯೊಂದಿಗೆ ಜಿಲ್ಲಾ ಕಂಬಳ ಸಮಿತಿ, ಕೋಣಗಳ ಯಜಮಾನರು, ಕಂಬಳ ಆಯೋಜಕರನ್ನು ಸೇರಿಸಿಕೊಂಡು ಸಮಿತಿ ಮಾಡಲಾಗುತ್ತದೆ ಎಂದರು. ನಾವೆಲ್ಲ ಒಂದೇ ರಾಜ್ಯದಲ್ಲಿರುವವರು, ಅಣ್ಣ ತಮ್ಮಂದಿರಂತೆ ಬಾಳುವವರು, ಎಲ್ರಿಗೂ ಅಧಿಕಾರ ಇರುವಂಥದ್ದು. ಆ ಥರ ಮನೋಭಾವನೆ ಮೈಸೂರಿನವರ ಹತ್ರ ಯಾರು ಇಲ್ಲ. ನಾನು 20 ವರ್ಷ ಮೈಸೂರಿನಲ್ಲಿದ್ದವರು, ಮೈಸೂರಿನವರು ಒಳ್ಳೆಯವರಿದ್ದಾರೆ. ಆ ಥರ ಅವರ ಮನಸ್ಥಿತಿಗಳು, ಇದು ರಾಜಕೀಯವಾಗಿ ಕೆಲವು ಇದನ್ನು ಕೆಣಕುವ ಪ್ರಶ್ನೆ ಮಾಡ್ತಾರೆ ಹೊರತು ಜನರಲ್ ಪಬ್ಲಿಕ್ ಅವರು ಇದಕ್ಕೆ ವಿರೋಧ ಅಂತ ಏನಿಲ್ಲ. ಕೆಲವು ರಾಜಕೀಯವಾಗಿ ಮಾತಾಡ್ತಾರೆ, ಕೆಲವು ಇದನ್ನು ಮಾತಾಡಿ ಏನಾದರೂ ಸ್ವಲ್ಪ ಶೈನಿಂಗ್ ಆಗ್ಲಿಕ್ಕೆ ಅಂತ ನೋಡ್ತಾರೆ ಹೊರತು ಇಲ್ಲದಿದ್ರೆ ಜನಗಳ ವಿರೋಧ ಅಂತ ಇಲ್ಲ. ಹಾಗೆ ನಾವು ಬ್ಯಾಂಗ್ಳೂರಲ್ಲಿ ಕಂಬಳ ಮಾಡುವಾಗಲೂ ಅದೇ ರೀತಿ ಇತ್ತು. ನೀರಿಲ್ಲ, ಏನ್ ಮಾಡ್ತಾರೆ ಇವರು, ಮಂಗಳೂರಿನವ್ರು ಬಂದು ಏನ್ ಇಲ್ಲಿ ಮಾಡ್ತಾರೆ ಅಂತೆಲ್ಲ ಇದಿತ್ತು. ಮತ್ತೆ ಅವರೆಲ್ಲ ನಮ್ಮ ಹತ್ರ ಈಗ ಬ್ಯಾಂಗ್ಳೂರಲ್ಲಿ ಕಂಬಳ ಆಗ್ಲಿಕ್ಕೆ ನಮ್ದಂತಲ್ಲ, ಎಲ್ಲ ಬ್ಯಾಂಗ್ಳೂರ್ನವರು ಸೇರಿ, ಸಂಘಟನೆಗಳು ಸೇರಿ, ಕನ್ನಡ ಸಂಘಗಳು ಇರುವುದು, ಲೋಕಲ್ ಬಾರ್ಕಿ ಸಂಘಗಳು, ಅವರೆಲ್ಲ ನಮ್ಮ ಹತ್ರ ಸೇರಿಕೊಂಡು ಅವರ ಕುಟುಂಬಸ್ಥರನ್ನು ಎಲ್ಲ ಕರೆದುಕೊಂಡು ಬಂದು ನೋಡುವಂತ ಕೆಲಸಕ್ಕೆ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಇಲ್ಲಿಯೂ ಕೂಡ ಎಲ್ಲಾ ಸಂಘಟನೆಗಳು ನಮಗೆ ಫೋನ್ ಮಾಡಿದ್ದಾರೆ, ನಾವು ನಿಮ್ಮ ಜೊತೆ ಇದ್ದೇವೆ, ಬರ್ತೀವಿ, ಬನ್ನಿ, ನಾವು ಸಹಕಾರ ಕೊಡ್ತೇವೆ ಅನ್ನುವಂಥದ್ದು. ಇಲ್ಲ ಇಲ್ಲ, ಯಾವ ಸಂಬಂಧಗಳು ಇಲ್ಲ. ಇದು ಅರಮನೆಗೆ ಸಂಬಂಧಪಟ್ಟದ್ದಲ್ಲ. ದಸರಾ ನಡೆಸುವುದೇ ಸರ್ಕಾರ, ದಸರಾ ನಡೆಸುವಂಥದ್ದು ಸರ್ಕಾರ. ಅದೇ ಹಿಂದಿನ ಪದ್ಧತಿ ಪ್ರಕಾರ ಅರಮನೆಯ ಆಚಾರ ವಿಚಾರಗಳನ್ನು ಪಾಲಿಸುವಂತ ಕೆಲಸ ಮಾಡ್ತಾರೆ ಹೊರತು ಬಾಕಿ ದಸರಾ ನಡೆಸುವಂತ ಪೂರ್ತಿ ಸರ್ಕಾರ ನಡೆಸುತ್ತೆ. ಅನೀಶ್, V4 ನ್ಯೂಸ್, ಪುತ್ತೂರು.